ಕೇರಳದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಬ್ರಿಟನ್ನ ಜೆಟ್ ರಿಪೇರಿ ಸಾಧ್ಯವಾಗ್ತಾ ಇಲ್ಲ. ಏನಾಗಿದೆ, ಬ್ರಿಟನ್ನ ಕಡೆಯಿಂದ ಒಂದು ಜೆಟ್ಟು ಕೇರಳದಲ್ಲಿ ಬಂದು ಲ್ಯಾಂಡ್ ಆಗಿಬಿಟ್ಟಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಅದು, ಅದಕ್ಕೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಬಂದು ಇಳಿದಿದ್ದೇನೋ ಸರಿ, ಮತ್ತು ಹಾರೋದು ಯಾವಾಗ? ರಿಪೇರಿ ಆಗಬೇಕಲ್ಲ, ಹಾರಬೇಕಲ್ಲ ಅಂತ ಬಂದಾಗ ಕೇರಳ ಗೌರ್ಮೆಂಟ್ ಏನು ಮಾಡಿಬಿಡುತ್ತೆ, ಇದನ್ನೇ ಜಾಹೀರಾತಿಗೂ ಬಳಸ್ಕೊಂಡ್ಬಿಟ್ಟಿದೆ. ಅಂದರೆ ಇಷ್ಟು ಚೆನ್ನಾಗಿದೆ ಕೇರಳ, ಇಲ್ಲಿ ಬಂದು ನಾನು ಇಳಿದಿದ್ದೀನಿ, ನನಗೆ ಮತ್ತೆ ಇಲ್ಲಿ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಅಂತೆಲ್ಲ ಅದಕ್ಕೊಂದು ಪ್ರಚಾರಕ್ಕೂ ಅದನ್ನು ಬಳಸ್ಕೊಂಡಿದ್ದಾರೆ. ಇದಾದಮೇಲೆ ಅಲ್ಲಿನ ಜನ ಕೂಡ ಅದಕ್ಕೆ ಟ್ವೀಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. 20 ದಿನಗಳ ಹಿಂದೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರೋದು F-35 ಜೆಟ್ ವಿಮಾನ. ಬ್ರಿಟಿಷ್ ರಾಯಲ್ ನೇವಿಗೆ ಸೇರಿರತಕ್ಕಂಥ ಫೈಟರ್ ಜೆಟ್ ಇದು. F-35 ತಿರುವನಂತಪುರಂ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಈಗ ಇಡೀ ಜೆಟ್ಟನ್ನು ತುಂಡು ತುಂಡು ಮಾಡಿಕೊಂಡು ಅದನ್ನು ಬ್ರಿಟನ್ಗೆ ವಾಪಸ್ ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದೆ. ಅದು ಹಾರಲ್ವಲ್ಲ, ಈಗ ಅದನ್ನು ಪೀಸ್ ಮಾಡಿ ಬ್ರಿಟನ್ಗೆ ತಗೊಂಡು ಹೋಗೋದು ಅಂತ ತೀರ್ಮಾನ ಆಗಿದೆ. ಮಿಲಿಟರಿ ಸರಕು ವಿಮಾನಗಳ ಮೂಲಕ ಬ್ರಿಟನ್ಗೆ ಇದು ರವಾನೆ ಆಗ್ತಾ ಇದೆ. ಹಲವಾರು ರಿಪೇರಿಗಳ ಹೊರತಾಗಿಯೂ ಕೂಡ ಹಾರುವ ಸ್ಥಿತಿಯಲ್ಲಿ ಇದಿಲ್ಲ. ಬ್ರಿಟನ್ನಿಂದ ಎಂಜಿನಿಯರ್ಗಳು ಬಂದರೂ ಕೂಡ ರಿಪೇರಿ ಸಾಧ್ಯವಾಗಿಲ್ಲ. ಬ್ರಿಟನ್ ವಾಯುಪಡೆಗೆ ಸೇರಿದಂಥ ಗುಪ್ತಚರ ವಿಮಾನ ಇದು. ಇದರ ಮೌಲ್ಯ ಎಷ್ಟು ಅಂತ ನೋಡಿದ್ರೆ 918 ಕೋಟಿ ರೂಪಾಯಿಗಳಾಗುತ್ತೆ. ವಿಶ್ವದ ಅತ್ಯಂತ ಮುಂದುವರೆದ ಫೈಟರ್ ಜೆಟ್ಗಳು ಇದು ಕೂಡ ಒಂದಾಗಿದೆ. ಆದರೆ ಹಾರಕ್ಕಾಗ್ತಾ ಇಲ್ಲ, ಹಾಗಾಗಿ ಪೀಸ್ ಮಾಡಿ ತೊಗೊಂಡು ಹೋಗ್ತಾರಂತೆ. ಕೇರಳದಲ್ಲಂತೂ ಇದನ್ನಾಗಲೇ ಜಾಹೀರಾತಿಗೂ ಬಳಸ್ಕೊಂಬಿಟ್ರು. ಇಲ್ಲಿ ಬಂದು ಇಳಿದಿದ್ದೀನಿ, ನಾನು ಕೇರಳನ ಬಿಟ್ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಇಲ್ಲ ಅಂತ. ಅದಕ್ಕೆ ಯಾರೋ ಬರೆದಿದ್ರು, ಒಳ್ಳೆ ಆಯುರ್ವೇದ ಮಸಾಜ್ ಕೂಡ ಕೊಟ್ಟುಬಿಡಿ ಆ ವಿಮಾನಕ್ಕೆ, ಆಮೇಲೆ ಹಾರಬಹುದೇ ನೋಡೋಣ ಅಂತ ಕೂಡ ಅದ್ರ ಬಗ್ಗೆ ಮಾತಾಡಿದ್ರು.